ಅಷ್ಟಕ್ಕೂ ಇದೆಲ್ಲ ಒಂದು ಬಿಸ್ನೆಸ್ ಏನೋ? ಹೌದು, ಇದೇ ನನ್ನ ಬಿಸ್ನೆಸ್, ನಾನೇ ಬಿಸ್ನೆಸ್ ಮ್ಯಾನು. ಏನಿವಾಗ ಈ ರೀತಿ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಬೇಕು, ರಟ್ಟೆ ಮುರಿದು ದುಡ್ಡು ತಿನ್ನೋದಕ್ಕೆ ನಾಚಿಕೆ ಆಗಬೇಕಾಗಿಲ್ಲ. ಏಯ್, ಸಿನಿಮಾ ಡೈಲಾಗ್ ಹೊಡಿಬೇಡ. ಬೀದಿಲ್ ಬೋಂಡ ಮಾರೋನ ನನ್ ಗಂಡ ಅಂತ ಹೇಳ್ಕೊಳಕ್ ನನ್ ಕೈಲಾಗಲ್ಲ. ಇದರಿಂದ ಏನು ಬರುತ್ತೆ? ಅಬ್ಬಬ್ಬಾ ಅಂದ್ರು ದಿನಕ್ಕೆ ಒಂದ್ 500 ರೂಪಾಯಿ ಲಾಭ ಬರ್ಬೋದಾ? ಬರೀ 500 ರೂಪಾಯಿ ಅಷ್ಟೇ. ಆ ದುಡ್ಡಲ್ಲಿ ನೀನ್ ನನ್ನನ್ನ ಖುಷಿಯಾಗಿಡಕ್ ಆಗುತ್ತಾ? ಇವತ್ತೆಷ್ಟೋ ಜನ ಇದ್ರಲ್ಲೇ ನೆಮ್ಮದಿಯಾಗಿ ಬದುಕು ಕಟ್ಕೊಂಡಿದ್ದಾರೆ. ನಮ್ದು ಶ್ರೀಮಂತರ ದೇಶ ಅಲ್ಲ, ಬಡ ಮಧ್ಯಮ ದೇಶ ನಮ್ದು. ಇಲ್ಲಿರೋ 90% ಜನ ಬದುಕೋದೆ ಹೀಗೆ. ಆ 90% ಜನರ ತರ ಬದುಕೋಕ್ ನನಗೆ ಇಷ್ಟ ಇಲ್ಲ. ಹಾಗಿದ್ರೆ ನೀನು ನನ್ನ ಜೊತೆ ಕೈ ಜೋಡಿಸು, ಇಬ್ರು ಸೇರ್ಕೊಂಡು ಏನಾದ್ರೂ ಮಾಡೋಣ. ವಾವ್, ನನ್ನನ್ನು ನಿನ್ ಜೊತೆ ಸೇರ್ಸ್ಕೋಬೇಕು ಅಂತಿದ್ಯಾ? ಶಭಾಷ್. ಮೊದಲು ಇದೆಲ್ಲ ಐಡಿಯಾ ಬಿಟ್ಟು ನಿಂಗೆ ತಾಕತ್ ಅನ್ನೋದಿದ್ರೆ, ನೀನು ಗಂಡಸೆ ಆಗಿದ್ರೆ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡು. ದೊಡ್ಡದಾಗಿ ಬಿಸ್ನೆಸ್ ಮಾಡು. ಲಕ್ಷದಲ್ಲ, ಕೋಟಿ ಕೋಟಿ ಗಟ್ಲೆ ಸಂಪಾದನೆ ಮಾಡು. ಹಾಗೇನಾದ್ರೂ ನಾನು ಮಾಡಬೇಕು ಅಂದ್ರೆ ಯಾವ್ದಾದ್ರು ಸ್ಕ್ಯಾಮ್ ಮಾಡ್ಬೇಕಷ್ಟೇ. ಮಾಡು. ಹೆಂಡತಿ ಗಂಡಂಗೆ ಹೇಳೋ ಮಾತಾಯ್ದು ದಿವ್ಯಾ. ಇವೆಲ್ಲ ನನ್ನ ಕೈಲಾಗಲ್ಲ, ನಾನು ಮಾಡೋದು ಇಲ್ಲ. ನಾನು ನಿರ್ಧಾರ ಮಾಡಾಗಿದೆ, ನಾನು ಬೋಂಡಾ ಬಜ್ಜಿ ಅಂಗಡಿ ಇಡ್ತಾ ಇದ್ದೀನಿ. ನೀನು ಏನಾದರೂ ಹೇಳು, ನನ್ನ ನಿರ್ಧಾರ ಬದಲಾಗಲ್ಲ. ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಮನಸ್ಸು ಮಾಡಿರೋ ಗಂಡನಿಗೆ ಜೊತೆಯಾಗಿ ನಿಲ್ಲೋದು ಬಿಟ್ಟು ದುರಹಂಕಾರ ತೋರಿಸ್ತೀಯಲ್ಲೇ. ಈ ದರಿದ್ರದವನ್ಗೆ ಸಪೋರ್ಟ್ ಬೇರೆ ಕೇಡು. ಅವ್ರು ಸ್ವಂತವಾಗಿ ಕೆಲಸ ಮಾಡಿದ್ರೆ ನಿನ್ಗೆ ಒಳ್ಳೆ ತಾನೆ. ಅವನೇನು ಶಾಪಿಂಗ್ ಮಾಲ್ ಕಟ್ತಿಲ್ಲ, ಬೀದಿಲಿ ಬೋಂಡಾ ಅಂಗಡಿ ಇಡ್ತಿದ್ದಾನೆ. ನ್ಯಾಯವಾಗಿ ಮಾಡಿದ್ರೆ ಎಲ್ಲಾನು ಶ್ರೇಷ್ಠನೇ, ಅದೆಲ್ಲಿ ನಿನಗೆ ಅರ್ಥ ಆಗತ್ತೆ. ಇವನೊಬ್ಬ ಅಯೋಗ್ಯ, ಇವನಿಗೆ ನಿನ್ ಸಪೋರ್ಟ್ ಬೇರೆ. ನಿಮ್ಗಳಿಂದಾನೇ ಇವನ್ ಹೆಚ್ಕೋತಾ ಇರೋದು. ನೋಡು, ಮೊದಲು ನೀನ್ ತೆಪ್ಪಗಿರೋ. ಅಮ್ಮನ ಜೊತೆ ಸರಿಯಾಗಿ ಮಾತಾಡೋ ದಿವ್ಯಾ, ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಏಯ್, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬೀದಿಲಿ ಬೋಂಡಾ ಅಂಗಡಿ ಇಡಕ್ ಹೊಟ್ಟಿರೋದು ನೀನು. ಮರ್ಯಾದೆ ಬಗ್ಗೆ ನನಗೆ ಹೇಳ್ತಿದ್ಯಾ? ನೋಡು, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಯಾವುದೇ ಕಾರಣಕ್ಕೂ ನೀನ್ ಬೋಂಡಾ ಅಂಗಡಿ ಇಡೋ ಹಾಗಿಲ್ಲ. ಇದಕ್ಕೂ ಮೀರಿ ನಿನ್ನ ಅಂಗಡಿ ಇಟ್ರೆ ಪರಿಣಾಮ ನೆಟ್ಟಗಿರಲ್ಲ. ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಿ ಅಳಿಂದ್ರೆ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಿಮ್ಮ ಮನಸ್ಸಿಗೆ ತೋಚಿದ್ದನ್ನು ಮಾಡಿ. ಅವಳ ಮಾತು ಕೇಳಿದ್ರೆ ಬದುಕೋಕ್ಕಾಗಲ್ಲ ಅಳಿಂದ್ರೆ. ಹ್ಞೂ ಅತ್ತೆ, ಅವಳ ಬಗ್ಗೆ ನನಗೆ ಗೊತ್ತಲ್ಲ, ಪರವಾಗಿಲ್ಲ ಬಿಡಿ. ಹೌದು, ನಿಮಗೆ ಬೋಂಡಾ ಬಜ್ಜಿ ಎಲ್ಲ ಮಾಡೋಕೆ ಬರುತ್ತಾ? ಯಾವಾಗ ಕಲ್ತ್ಕೊಂಡ್ರಿ? ನಾನು PUC ಓದಬೇಕಾದ್ರೆ ಪಾರ್ಟ್ ಟೈಮು ಒಂದು ಬೋಂಡಾ ಅಂಗಡಿಲಿ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಸ್ವಲ್ಪ ಅಭ್ಯಾಸ ಇದೆ. ಅಷ್ಟು ಬಂದರೆ ಸಾಕು ಬಿಡು. ಮಿಕ್ಕಿದ್ದು ನಾನು ಅತ್ತೆ ಹೇಳ್ಕೊಡ್ತೀವಿ. ಅತ್ತೆ ತುಂಬ ಚೆನ್ನಾಗಿ ಬೋಂಡಾ ಮಾಡ್ತಾರೆ. ಆದರೆ ಈಗೀಗ ನಾನೇ ಕರೆದು ತಿನ್ನೋದು ಬೇಡ ಅಂತ ಬಿಡಿಸ್ಬಿಟ್ಟಿದ್ದೀನಿ. ಹೌದಾ? ಅಜ್ಜಿ ರೆಸಿಪಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೇದಾಗಲಿ ಹೇಳಿ. ಅಂದರೆ ನೀವಿಷ್ಟು ಬದಲಾಗಿರೋದು ನಮಗಂತೂ ತುಂಬ ಖುಷಿಯಾಗಿದೆ. ಈಗ ಬಜ್ಜಿ ಅಂಗಡಿ ಎಲ್ಲಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲೇ ರಾಜ ಹುಲಿ ಗಲ್ಲಿಲೆ ಅತ್ತೆ. ಒಳ್ಳೇದಾಗಲಿ. ನಿನಗೇನೇ ಸಹಾಯ ಬೇಕಾದರೂ ಮುಜುಗರ ಇಲ್ಲದೆ ನಮ್ಮನ್ನು ಕೇಳು, ಆಯಿತಾ? ಸರಿ ಅತ್ತೆ. ನಿಮ್ಮ ಒಳ್ಳೆತನ, ಶ್ರಮ ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ರಾಯ್ರೆ, ಇದೇ ಮನೆ. ರಾಯ್ರೆ, ಇಂಥ ಟೈಮಲ್ಲೇ ನೀವು ತುಂಬಾ ಧೈರ್ಯವಾಗಿರ್ಬೇಕು. ನೀವೇ ಹೀಗಿದ್ರೆ ನನಗೆ ಧೈರ್ಯ ಕೊಡೋರು ಯಾರು? ನನ್ನ ಜೀವನದಲ್ಲಿ
ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲಮ್ಮ. ರಾಯರೇ, ನಾವು ಅನ್ಕೊಂಡಿದ್ದೆಲ್ಲ ಆಗೋ ಹಾಗಿದ್ದಿದ್ರೆ ಯಾರ ಜೀವನದಲ್ಲೂ ಕಷ್ಟನೇ ಇರ್ತಿರ್ಲಿಲ್ಲ ಅಲ್ವಾ? ದೇವ್ರ ಕಷ್ಟಗಳನ್ನ ಕೊಡೋದು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ, ನಮ್ಮ ಶಕ್ತಿನ ಪರೀಕ್ಷಿಸೋದಕ್ಕೆ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ಇದನ್ನು ಹಾಗೆ ಅಂದ್ಕೊಳ್ಳೋಣ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಮುಂದುವರಿಯೋಣ ರಾಯರೇ. ಹಿಂಗಿರೋಷ್ಟು ಶಕ್ತಿ ಧೈರ್ಯ ನನಗಿಲ್ಲ ಮಗಳೇ. ಸರಿ ನಡಿ. ಒಳ್ಳೆಯದಾಗಲಿಲ್ಲಮ್ಮ. ನನ್ನ ಪರಿಚಯ ಇದೆಯಮ್ಮ? ನಾನು ನಿಮ್ಮ ಆಫೀಸಲ್ಲೇ ಸ್ವಲ್ಪ ದಿನ ಕೆಲಸ ಮಾಡಿದ್ದೆ. ಆಗ ನಿಮ್ಮನ್ನ ನೋಡಿದ್ದೀನಿ. ನನ್ನ ಪರಿಚಯ ನಿಮಗಿಲ್ಲ ಅನಿಸುತ್ತೆ. ಓ, ಆಗಲೇ ಈ ಹುಡುಗಿಗೂ ಲಕ್ಷ್ಮಣನಿಗೂ ಪರಿಚಯ ಆಗಿತ್ತು ಅಂತ ಕಾಣುತ್ತೆ. ನಿಮ್ಮನ್ನ ನೋಡಿ ಕಾಫಿ ಕೇಳೋದನ್ನೇ ಮರೆತುಬಿಟ್ಟೆ. ನಾನು ಹೋಗಿ ಕಾಫಿ ತರ್ತೀನಿ. ಏನು ಬೇಡಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೂತ್ಕೊಮ್ಮ. ಪರವಾಗಿಲ್ಲ. ನಾನಿಲ್ಲಿಗೆ ಯಾತಕ್ಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಾ ಅಮ್ಮ? ಬಹುಶಃ ನಾನು ಇಲ್ಲಿಗೆ ಯಾತಕ್ಕೆ ಬಂದಿದ್ದೀನಿ ಅಂತ ನಿನಗೆ ಈಗಾಗಲೇ ಅರ್ಥ ಆಗಿರಬೇಕು ಅಲ್ಲ? ಇಷ್ಟು ಹಣ ನಿನಗೇನೆ, ತಗೋ. ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನನ್ನ ತಮ್ಮನ ಜೀವನದಿಂದ ದೂರ ಆಗೋದಕ್ಕೆ. ಈ ದುಡ್ಡು ತಗೊಂಡು ನನ್ನ ತಮ್ಮನ ಜೀವನದಿಂದ ಹೊರಟು ಬಿಡು. ಏನೂ ಅರ್ಥ ಆಗಿಲ್ಲದೆ ಇರೋರ ಥರ ನಿಂತರೆ ಪ್ರಯೋಜನ ಇಲ್ಲ ಪದ್ಮ ಅವರೇ. ನಮಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಇಲ್ಲ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಡೆದಿರೋ ತಪ್ಪನ್ನು ಸರಿ ಮಾಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದೀವಿ. ಯಾವ ತಪ್ಪು? ಲಕ್ಷ್ಮಣ್ ರಾಯರನ್ನ ಮದುವೆ ಆಗಿದ್ದೀರಲ್ಲ, ಅವ್ರಿಗೆ ಮದುವೆ ಆಗಿ ಹೆಂಡತಿ ಇದ್ದಾರೆ ಅಂತ ಗೊತ್ತಿದ್ದು ಎರಡನೇ ಮದುವೆ ಆಗಿದ್ದೀರಲ್ಲ, ಆ ತಪ್ಪು. ನೀನು ನನ್ನ ತಮ್ಮನ ಮದುವೆ ಆಗಿರೋದು ನಿಜ ಅಲ್ವೇನಮ್ಮ? ಪದೇ ಪದೇ ಚಿಕ್ಕ ಮಾವನಿಂದ ದುಡ್ಡು ತಗೋತಾ ಇದ್ದಿದ್ದು ನಿಜ ತಾನೆ? ನೋಡಮ್ಮ, ನೀನು ಯಾರು, ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ತಮ್ಮನ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದ್ದೀಯ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದೆ. ಈ ದುಡ್ಡು ತಗೊಂಡು ನನ್ನ ತಮ್ಮನ ಜೀವನದಿಂದ ದೂರ ದೂರ ಹೊರಟೋಗ್ಬಿಡು. ನಿನ್ನಿಂದ ನಮ್ಮ ಇಡೀ ಕುಟುಂಬ ಹಾಳಾಗ್ತಾ ಇದೆ. ನಿನಗೇನು ದುಡ್ಡು ತಾನೇ ಬೇಕು? ತಗೋ, ಎಷ್ಟು ಬೇಕೋ ತಗೋ, ಇನ್ನೂ ಬೇಕಾದರೆ ಕೊಡ್ತೀನಿ, ತಗೊಂಡು ಹೊರಟೋಗು. ಬೇಡ, ನನಗೆ ಈ ದುಡ್ಡು ಬೇಡ. ನಾನು ದುಡ್ಡಿಗೋಸ್ಕರ ಅವ್ರ ಜೊತೆ ಆಗಿದ್ದಿದ್ರೆ, ಶ್ರೀಮಂತಿಕೆನೇ ಬೇಕು ಅನ್ನೋದಾಗಿದ್ದಿದ್ರೆ ನಾನು ಯಾವತ್ತೂ ನಿಮ್ಮ ಮನೆ ಮುಂದೆ ಬರ್ತಾ ಇದ್ದೆ. ನಾನು ಯಾಕೆ ಹೀಗೆ ಕತ್ಲಲ್ಲಿ ಜೀವನ ಮಾಡ್ತಿದ್ದೆ ಹೇಳಿ? ನನಗದೇನೂ ಬೇಕಾಗಿಲ್ಲ.
ನನಗೆ ನನ್ನ ಮಗುಗೆ ಬೇಕಾಗಿರೋದು ಅವರು, ನನ್ನ ಗಂಡ. ನಾನು ಅವ್ರ ಹೆಂಡತಿ ಅನ್ನೋ ಐಡೆಂಟಿಟಿ, ಮರ್ಯಾದೆ, ಗೌರವ ಕೋಟೆ ಮನೆ ಒಡೆಯೋ ಉದ್ದೇಶ ನನಗಿಲ್ಲ. ಅದೇ ಕಾರಣಕ್ಕೆ ನಾನು ನನ್ನ ಮಗ ಇಷ್ಟು ವರ್ಷ ಅಜ್ಞಾತವಾಸ ಅನುಭವಿಸಿದ್ವಿ. ನನಗೆ ಬೇಕಾಗಿರೋದು ನನ್ನ ಗಂಡನ ಪ್ರೀತಿ, ಅವ್ರ ಹೆಂಡತಿ ಅನ್ಸ್ಕೊಳ್ಳೋ ಭಾಗ್ಯ. ಇದೇನಿದು? ನಾನು ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ನ? ಇವ್ರ ದುಡ್ಡು ಹಿಂದೆ ಬಿದ್ದವ್ರು ಅಲ್ವಾ ಹಾಗಿದ್ರೆ? ನೀವು ಚಿಕ್ಕ ಮಾವಂಗೆ ಹೇಗೆ ಪರಿಚಯ? ನಿಮ್ಮಿಬ್ಬರ ಮದುವೆ ಹೇಗಾಯಿತು? ನಾನು ಮೊದಲು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆಗ ಅವ್ರ ಅಸಿಸ್ಟೆಂಟ್ ಆಗಿದ್ದೆ. ದಿನ ಕಳೀತಾ ಸಲಿಗೆ ಬೆಳೀತು. ಆಮೇಲೆ ಅದು ಸ್ನೇಹಕ್ಕೆ ತಿರುಗ್ತು. ನಮಗೆ ಅರಿವಿಲ್ಲದೆ ನಾವು ಪ್ರೀತಿಗೆ ಬಿದ್ವಿ. ಮದುವೆ ಆದ ಗಂಡಸಿನ ಜೊತೆ ಏನ್ರಿ ಪ್ರೀತಿ ನಿಮ್ಮದು? ಸತ್ಯ, ಸ್ವಲ್ಪ ಸಮಾಧಾನಮ್ಮ. ಆಕೆ ಏನು ಹೇಳ್ತಾಳೋ ಮೊದಲು ಕೇಳೋಣ. ಮತ್ತಿನ್ನೇನು ರಾಯ್ರೆ, ಚಿಕ್ಕ ಮಾವಂಗೆ ಮದುವೆ ಆಗಿದೆ ಅಂತ ಇವ್ರಿಗೆ ಗೊತ್ತಿರಲಿಲ್ವಾ? ಎಷ್ಟು ಈಸಿಯಾಗಿ ಪ್ರೀತಿ ಅಂತ ಹೇಳ್ತಾರೆ ರಾಯ್ರೆ. ಇಂಥ ಸಂಬಂಧಕ್ಕೆಲ್ಲ ಪ್ರೀತಿ ಅಂತ ಹೆಸರಿಟ್ಟು ಪ್ರೀತಿ ಕಳಂಕ ತರಬಾರ್ದು. ಪ್ರೀತಿ ಯಾವಾಗ ಯಾರ ಮೇಲೆ ಯಾಕಾಗುತ್ತೆ ಅನ್ನೋದಕ್ಕೆ ಉತ್ತರ ಇರಲ್ಲ. ನನಗಾಗಿತ್ತು ಅದೇ. ಬುದ್ಧಿ ಹೇಳ್ತಾ ಇತ್ತು ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಅದೇ ಹೃದಯ ಮಾತು ಕೇಳ್ತಾ ಇರಲಿಲ್ಲ. ಮುಂದೆ ಮದುವೆ ಹೇಗಾಯಿತು? ಮದುವೆಗೆ ಮುಂಚೆ ದೊಡ್ಡವ್ರಿಗೊಂದು ಮಾತು ಹೇಳಬೇಕು ಅನ್ನೋ ಯೋಚನೆನೂ ಬರಲಿಲ್ವಮ್ಮ? ಪ್ರೀತಿ ಬರದಲ್ಲಿ ನಾವು ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ಎಚ್ಚೆತ್ಕೊಳ್ಳೋ ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ವಿಷಯ ಗೊತ್ತಾದಾಗ ಇಬ್ಬರೂ ಒದ್ದಾಡಿದ್ವಿ. ಇಬ್ಬರಿಗೂ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿತ್ತು. ಎಲ್ಲಿ ಮನೆಯವ್ರ ಭಯಕ್ಕೆ ಮಗುನ್ ತಗ್ಸು ಅಂತಾರೇನೋ ಅಂತ ಭಯದಲ್ಲೇ ಇದ್ದೆ. ಆದರೆ ನನ್ನ ಪುಣ್ಯ, ಹೆಣ್ಣಿನ ಮೇಲಿರೋ ಗೌರವದಿಂದ ಅವ್ರು ಹಾಗೆ ಹೇಳಲಿಲ್ಲ. ನನ್ನ ಮಗುನ ನನಗೆ ಉಳಿಸ್ಕೊಟ್ರು. ಬರೀ ಮಗು ಉಳಿಸ್ಕೊಂಡ್ರೆ ಸಾಲತ್ತಾ? ಅದಕ್ಕೆ ಅಪ್ಪ ಅನ್ನೋ ಒಂದು ಐಡೆಂಟಿಟಿ ಬೇಕಲ್ಲ. ಅದಕ್ಕೆ ವಿಧಿ ಇಲ್ಲದೆ ನಾವು ಮದುವೆ ಆದ್ವಿ. ಅವತ್ತಿಂದ ಅವ್ರು ನನ್ನ ಜೊತೆಲಿ ಇರೋಷ್ಟು ಸಮಯದಲ್ಲೇ ನಾನು ಅವ್ರ ಜೊತೆ ಜೀವನ ಮಾಡ್ಕೊಂಡು ಬಂದೆ. ನನ್ನ ಸುತ್ತ ನಾನೇ ಬೇಲಿ ಕಟ್ಕೊಂಡು ಎಲ್ಲರಿಂದ ದೂರವಾಗಿ ಬದುಕ್ತಾ ಇದ್ದೀನಿ. ಆದರೆ ನನಗೆ ಈ ಜೀವನ ನಿಜವಾಗ್ಲೂ ಸಾಕಾಗಿದೆ. ಅಕ್ಕಪಕ್ಕದ ಮನೆಯವ್ರ ಚುಚ್ಚು ಮಾತು, ತವರಿಂದ ಕೂಡ ದೂರ ಬದುಕ್ತಾ ಇದ್ದೀನಿ. ನನ್ನ ಮಗ ಅಪ್ಪ ಎಲ್ಲಿ, ಅಪ್ಪನ ಮನೆಯವರೆಲ್ಲ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಎಲ್ಲ ಇದ್ದು ಒಂಟಿಯಾಗಿ ಬದುಕ್ತಾ ಇದ್ದಾನೆ. ಅವನ ಸ್ಕೂಲಲ್ಲಿ ನಿಮ್ಮಪ್ಪ ಯಾರು, ಅವ್ರು ಯಾಕೆ ಸ್ಕೂಲಿಗೆ ಬರಲ್ಲ ಅಂತ ಕೇಳ್ತಾರೆ. ಅಕ್ಕಪಕ್ಕದ ಮನೆಯವರು ನನಗೆ ಅರ್ಶಿನ ಕುಂಕುಮಕ್ಕೂ ಕರೆಯಲ್ಲ. ಅವ್ರ ಪ್ರಕಾರ ಈ ಮದುವೆನೇ ಅಲ್ಲ. ದುಡ್ಡಿಗೋಸ್ಕರ ನಿಮ್ಮ ತಮ್ಮನ ಹಿಂದೆ ಬಿದ್ದಿದ್ದೀನಂತೆ. ಇವರೆಲ್ಲ ಹೇಳೋದು ನಿಜ ಆಗಿದ್ದಿದ್ರೆ ನಿಮಗೆ ಈ ವಿಷಯ ಗೊತ್ತಾಗೋದಕ್ಕೆ ಇಷ್ಟೊಂದು ಟೈಮ್ ಬೇಕಾಗಿರಲಿಲ್ಲ ಅಲ್ವಾ? ಯಾವಾಗಲೂ ಗೊತ್ತಾಗಿರೋದು. ಆದರೆ ನನ್ನ ಉದ್ದೇಶ ಅದಲ್ಲ. ನಾನು ಎಷ್ಟು ದಿನ ಅಂತ ಹೀಗೆ ಇರಲಿ, ನನಗೆ ಗೊತ್ತು ನಾನು ನಿಮ್ಮ ತಮ್ಮನ ಪ್ರೀತಿ ಮಾಡಿ ತಪ್ಪೆ. ಆದರೆ ಅದಕ್ಕೆ ನನ್ನ ಜೀವನ ಪೂರ್ತಿ ಇಂಥ ಶಿಕ್ಷೆ ಆಗಬೇಕಾ? ನನಗೂ ಒಂದು ಐಡೆಂಟಿಟಿ ಬೇಡವಾ? ನನ್ನ ಮಗಂಗೆ ಒಂದು ಒಳ್ಳೆ ಜೀವನ ಬೇಡವಾ?
ನೀನೇನು ಇಲ್ಲಿ ಹೇಗೆ ಬಂದೆ? ಇವನೇ ನಮ್ಮ ಮಗ, ಅಂದರೆ ನಿಮ್ಮ ತಮ್ಮನ ಮಗ ನಚಿಕೇತ್. ರಾಯರೇ, ನಾನು ನೆನ್ನೆ ಇದನ್ನೇ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಆದರೆ ಭಗವಂತ, ಎಂಥ ಸಂದಿಗ್ಧ ಪರಿಸ್ಥಿತಿ ತಂದಿಟ್ಬಿಟ್ಟಿಯಪ್ಪ. ರಾಯರೇ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ಲಮ್ಮ ಸಮಾಧಾನ ಅನ್ನೋದು ನನ್ನ ಬದುಕಲ್ಲಿ ಸಮಾಧಿ ಆಗ್ಬಿಟ್ಟಿದೆ. ಎಷ್ಟು ಹೆಮ್ಮೆಯಿಂದ ಇದ್ದೆ ಗೊತ್ತಾ? ಕೋಟೆ ಮನೆ ಅನ್ನೋದು ದೊಡ್ಡ ಜೇನುಗೂಡು ಇದ್ದಾಗೆ ಅಷ್ಟು ಒಗ್ಗಟ್ಟಿದೆ ಅಂತ. ಆದರೆ ಎಲ್ಲ ಸುಳ್ಳಾಗೋಯ್ತು, ನನ್ನ ನಂಬಿಕೆನೇ ಸುಳ್ಳಾಗೋಯ್ತು. ರಾಯರೇ, ನೀವು ಇಷ್ಟೊಂದು ಭಾವುಕರಾದರೆ ಹೇಗೆ ಹೇಳಿ? ಚಿಕ್ಕ ಮಾವ ಮಾಡಿರೋ ತಪ್ಪಿಂದ ನಮ್ಮ ಜೇನುಗೂಡು ಛಿದ್ರ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಯಾವತ್ತೂ ಒಂದೇ. ನನ್ನ ನಂಬಿ ರಾಯರೇ, ಕೋಟೆ ಮನೆ ಒಗ್ಗಟ್ಟಿಗೆ ಏನೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಸತ್ಯ, ನೀನೇ ನಮ್ಮನೆ ದೇವತೆ ಕಡಮ್ಮ. ನಮ್ಮ ಮನೇನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋ ಚೈತನ್ಯ ನೀನೊಬ್ಬಳಿಗೆ ಮಾತ್ರ ಇದೆಯಮ್ಮ. ಆವತ್ತು ಆ ಹುಡುಗಿ ಕಾರ್ತಿಕ್ ಮೇಲೆ ಆರೋಪ ಮಾಡಿದಾಗಲೂ ನೀನೇ ನಮ್ಮನೆ ಮರ್ಯಾದೆ ಉಳಿಸಿತ್ತು. ಆ ಹುಡುಗಿ ಬಂಡವಾಳ ಬಯಲು ಮಾಡಿತ್ತು. ರಿತು ರಾಕೇಶ್ ವಿಷಯದಲ್ಲೂ ದೊಡ್ಡ ಕುರುಕ್ಷೇತ್ರನೇ ಆಗೋದ್ರಲ್ಲಿತ್ತು. ಆಗ ನೀನು ಗಟ್ಟಿಯಾಗಿ ನಿಂತು ಅದನ್ನು ಸರಿ ಮಾಡಿದೆ. ಬಹುಶಃ ಆ ದೇವರೇ ನಿನ್ನನ್ನು ನಮ್ಮ ಮನೆ ಸೊಸೆಯಾಗಿ ಕಳಿಸಿರಬೇಕು. ಎಲ್ಲ ಕೆಲಸನೂ ಚೆನ್ನಾಗಿ ನಿಭಾಯಿಸಿದೀಯ. ಈಗ ಲಕ್ಷ್ಮಣನ ಕೆಲಸನೂ. ಅಯ್ಯೋ ರಾಯರೇ, ನೀವು ಕೈ ಇಳಿಸಿ. ನೀವು ದೊಡ್ಡವರು ರಾಯರೇ, ಹೀಗೆಲ್ಲ ಕೈ ಮುಗಿಬಾರ್ದು. ನನಗೆ ಮುಜುಗರ ಆಗತ್ತೆ. ನಾನು ಸೊಸೆಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ, ಮುಂದೇನೋ ಮಾಡ್ತೀನಿ. ಲಕ್ಷ್ಮಣನ ವಿಷಯ ನಿನಗೆ ಗೊತ್ತಾಗಿ ಅದೆಷ್ಟೋ ದಿನ ಆಗಿದೆಯಲ್ಲ. ಆದರೆ ನಮ್ಗೆ ಯಾರಿಗೂ ಒಂದು ಮಾತು ಹೇಳಿದೆ ಆ ನೋವನ್ನೆಲ್ಲ ನೀನೊಬ್ಬಳೇ ನುಂಗ್ಕೊಂಡಿದ್ದೀಯಲ್ಲಮ್ಮ. ಸತ್ಯ, ಬೇರೆ ದಾರಿ ಏನಿತ್ತು ರಾಯರೇ? ಮನೇಲಿ ಯಾರಿಗಾದ್ರೂ ಈ ವಿಷಯನ ಅರ್ಗಿಸ್ಕೊಳ್ಳೋ ಶಕ್ತಿ ಇದೆಯಾ ಹೇಳಿ? ಚಿಕ್ಕ ಮಾವ ಅಂದರೆ ಎಲ್ರಿಗೂ ಅಷ್ಟು ಪ್ರೀತಿ, ನಂಬಿಕೆ. ನಿಮ್ಮ ನಂಬಿಕೆ ಸುಳ್ಳಾಗಿದೆ ಅಂತ ನಾನು ಹೇಗೆ ಹೇಳಲಿ ರಾಯರೇ? ನಿಜ ಕಣಮ್ಮ, ಈ ವಿಷಯ ನನಗೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಪಾಪ ಊರು ಬೇಡ. ಅಯ್ಯೋ, ಈ ವಿಷಯ ಅವಳಿಗೆ ಗೊತ್ತಾದರೆ ಅವಳ ಸ್ಥಿತಿ ಏನಾಗಬಹುದು ಅಂತ ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ ಕಣಮ್ಮ. ಇನ್ನು ಸೀತಾ ತನ್ನ ಸ್ವಂತ ತಂಗಿ ಜೀವನನೇ ಹೀಗಾಯ್ತಲ್ಲ ಅಂತ ಭೂಮಿಯ ಆಕಾಶ ಒಂದು ಮಾಡಿಬಿಡ್ತಾಳೆ. ಪಾಪ ರಿತು, ಅವಳು ಅಪ್ಪ ಇಂಥವನು ಅಂತ ಅವಳಿಗೆ ಗೊತ್ತಾದರೆ ತನ್ನ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ನೀನೇ ಯೋಚನೆ ಮಾಡ್ಬೋದು. ಅಯ್ಯೋ ಭಗವಂತ, ನಮಗೆ ಯಾಕಿಂತ ಪರೀಕ್ಷೆ ಕೊಡ್ತಿದ್ದೀಯಪ್ಪ? ಈಗ ನಾವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ರಾಯರೇ. ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಬನ್ನಿ ರಾಯರೇ, ತಡ ಆಗಿದೆ, ಮನೆಗೆ ಹೋಗೋಣ. ಆಮೇಲೆ ಅತ್ತೆ ಗಾಬರಿ ಆಗ್ತಾರೆ. ರಾಯರೇ, ನಾವು ಬಂದಿದ್ವಿ ಅನ್ನೋ ವಿಚಾರ ಪದ್ಮ ಅವರು ಚಿಕ್ಕ ಮಾವಂಗೆ ಹೇಳಿಬಿಟ್ರೆ? ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಲಕ್ಷ್ಮಣನಿಗೆ ಈ ವಿಷಯ ಹೇಳಬೇಡ ಅಂತ ಆಕೆ ಹತ್ರ ಹೇಳಿದ್ದೀನಿ. ಒಳ್ಳೇದಾಯ್ತು ರಾಯರೇ.
ಆದಷ್ಟು ಬೇಗ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಹುಡ್ಕೋಣ. ಎಲ್ಲ ಒಳ್ಳೇದೇ ಆಗುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಹೊರಡೋಣ. ನಾನು ತಗೋತೀನಿ.